ಹಿರಿಯರು ಗಮನವನ್ನ ಸೆಳೆದಿದ್ದಾರೆ. ಅದಕ್ಕೆ ನಾ ಭಾಳ ಮಾತಾಡಕ್ ಹೋಗಂಗಿಲ್ಲ. 2 ಮಿನಿಟ್ನಾಗ ಏನು 2 ಪಾಯಿಂಟ್ ಇದೆ ಹೇಳಿ ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ನಮ್ಮ ಕಿತ್ತೂರು ಕರ್ನಾಟಕದ ಈ ಭಾಗದ ಎಲ್ಲ ಶಾಸಕರಿಗೆ ಏನು KKIDB ಅದ, ಅದೇ ರೀತಿ ಕಿತ್ತೂರು ಕರ್ನಾಟಕ ಬೋರ್ಡ್ ಮಾಡಿ ಒಂದು ಅನುದಾನ ಕೊಡೋ ಮುಖಾಂತರ ಏನು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೆಸಾಕತ್ತೀರಿ, ಇದಕ್ಕೊಂದು ಸಾರ್ಥಕತೆ ಒಂದು ಮೆರಗು ಬರ್ಬೇಕಂದ್ರೆ ನಮಗೆ ಬೋರ್ಡ್ ಮಾಡಿ ಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಈ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆ ಅತಿ ಹಿಂದುಳಿದ ಜಿಲ್ಲೆ ಅಧ್ಯಕ್ಷರೇ. ಯಾಕಂದ್ರೆ ತಾವು ಎಲ್ಲಾನು ನೋಡಿದ್ರೆ ನಮ್ಗೆ ಏರ್ಪೋರ್ಟು ಇಲ್ಲ, ಬಾಡ್ಗೇಜು ಮನ್ಮನೆ ಆಗ್ಯದ. ನಮ್ಗೆ ಟ್ರೈನಿಗೆ ಬೆಂಗಳೂರಿಗೆ ಬರ್ಬೇಕಂದ್ರೆ 5 ಗಂಟೆ ಕೂತ್ರೆ ಮುಂಜಾನೆ 9:15 ಬರ್ತೀವಿ. ಟ್ರೈನ್ ಫೆಸಿಲಿಟಿನೂ ಇಲ್ಲ. ನಮ್ಗೆ ಟ್ರೈನ್ ಫೆಸಿಲಿಟಿ ಸಿಗ್ಬೇಕಂದ್ರೆ ಆಲ್ಮಟ್ಟಿಯಿಂದ ಚಿತ್ರದುರ್ಗ ಲೈನ್ ಹಾಕ್ಬೇಕು ಅಧ್ಯಕ್ಷರೇ. ಬಹು ಮುಖ್ಯವಾದಂತ ಬೇಡಿಕೆ ಇದು. ಅದೇ ರೀತಿ ಈ ಸರ್ತಿ ಬಿಜಾಪುರ ಜಿಲ್ಲೆಗೆ ಅತಿಯಾದ ಮಳೆ ಆಗಿದ್ರಿಂದ ಏನು ಹೊಲದ ರೋಡ್ಗಳು ಎಲ್ಲ ಕೆಟ್ಟವ ಅಧ್ಯಕ್ಷರೇ. ಎಲ್ಲ ಊರಿಗೆ ಹೋಗೋಣ, MLAಗಳು ಎಲ್ಲಿ ಅಡ್ಡಾಡ್ಲಾರ ಪರಿಸ್ಥಿತಿ. ಯಾವ ಊರಿಗೆ ಹೋಗ್ತೀವಿ ಅಲ್ಲಿ 20 ರೋಡ್ ಹೇಳ್ತಾರೆ, ನಮ್ಮ ಹೊಲಕ್ಕೆ ಹೋಗಿ ರೋಡ್ ಕೆಟ್ಟದ ಅಂತ ಹೇಳಿ. ಆದ್ರೆ ಗ್ರಾಮೀಣ ರಸ್ತೆಗಳು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಮುಖ್ಯ ರಸ್ತೆಗಳು ಏನ್ ಕೆಟ್ಟವು MLA ಬೈರಪ್ಪ ಬಯಸ್ಕೊತೀವಿ. ಆ ಗ್ರಾಮೀಣ ರಸ್ತೆಗಳು ತಾವು ಜಿಲ್ಲಾ ಪಂಚಾಯತಿಗೆ ನಿರ್ದೇಶನ ಕೊಡೋ ಮುಖಾಂತರ, ಅನುದಾನ ಕೊಡೋ ಮುಖಾಂತರ, ಗ್ರಾಮ ಪಂಚಾಯತಿ ಮುಖಾಂತರ ಗ್ರಾಮೀಣ